ಮನೆ ಕಟ್ತೀರ ಈಗ? ಓ ನನ್ನ ಮಗಳು ಕೊನೆಗೂ ಅಷ್ಟು ಜನತಾ ಮನೆ ಕಟ್ಬಿಟ್ಟೈತೆ. ಓ ಮೈ ಗಾಡ್, ವೆರಿ ಗುಡ್, ಜನತಾ ಮನೆ ಕಟ್ಟಿದ್ದೀರಾ ಮಗಳು. ಏನಾಯ್ತು ಹೇಳಿ? ಹಿಂಗಾಗ್ಬಿಟ್ಟಿದ್ದೀರ ಮಗಳೇ, ಬರ್ನಾಗ ಹೋಗಿದೆ. ಶೇ ಸುಮ್ಮನೆ ಅಂತ ಹೇಳ್ತೀರಾ? ತೆಗೆದ್ರಾ? ನಿಮ್ಸೆಲ್ಫ್ ನೀವೇ ಮಾಡ್ಕೊಬಿಟ್ರಲ್ಲ ಆಪರೇಷನ್. ದೆನ್ ಯು ಬಿಕಮ್ ಅ ಡಾಕ್ಟರ್ ಮನಾನಿ. ಬನ್ನಿ ಇಲ್ಲಿ ಏನ್ ಮಾಡಿದ್ವಿ ತೋರಿಸ್ತೀನಿ ಬನ್ನಿ. ಸ್ಪೆಷಲ್ ಸಾರು, ಸಿಕ್ಕಾಪಟ್ಟೆ ಸ್ಪೆಷಲ್ ಸಾರು ಮಗಳೇ ಇವತ್ತು. ಗಟ್ಟಿ ತಿಕ್ಕಿ ಸಾಂಬಾರ್ ಇದು. ಕುಲಕರ್ಣಿ ಇದು ನಾನು ಹೇಳ್ತಾರ ಮಗಳೇ, ಸಣ್ಣ ಮಕ್ಳು ಆಡೋದಿದು. ಯಾವಾಗ ನೋಡಿದ್ರು ನೀವು ಹಿಂಗೆ ಮಾಡ್ತೀರಾ. ನಿಮ್ಮ ಸ್ಕೂಲ್ಡಲ್ಲೂ ನನ್ನ ಕರ್ಕೊಂಡೋಗಿ ಲೇಡೀಸ್ ಮಧ್ಯೆ ಕೂರಿಸಿದ್ರಿ. ಸರಿ ಅಲ್ಲಿ ನಾನು ಅಲ್ಲಿಗೆ ಹೋಗಿ ಆ ತಟ್ಟಿದ್ದು ದೊಡ್ಡದಕ್ಕೆ ಬೀಳ್ತೀನಿ ನಾನು. ಇವತ್ತಿನ ದಿನ ಖುಷಿಯಾಗಿತ್ತ ಮಗಳು? ಒನ್ ಡೇ ಇನ್ ಆರ್ ಲೈಫ್ ವಿ ಸ್ಪೆಂಡ್ ಹ್ಯಾಪಿಲಿ. ಇದು ವ್ಯಾಲ್ಯೂ ತುಂಬುತ್ತೆ ನಮ್ಮ ಜೀವನಕ್ಕೆ, ಅರ್ಥ ಆಯ್ತಾ? ನಮ್ಮ ಆಲೋಚನೆಗಳು, ನಮ್ಮ ಚಿಂತೆಗಳು, ನಮ್ದು ಇವೆಲ್ಲ ಇದಾವಲ್ಲ ನಮ್ಮೊಳಗೆ, ಎಲ್ಲದು ನಾವು ಯೋಚನೆ ಮಾಡಿದಾಗ ದೊಡ್ಡದು ಅನ್ಸುತ್ತೆ. ಅಯ್ಯೋ ಈ ಭೂಮಿಗಿಂತನೂ ದೊಡ್ಡದು ನಮ್ದು ಅನ್ಸುತ್ತೆ. ನಾವೇ ಶಾಶ್ವತ ಅಲ್ಲ ಅಂದಮೇಲೆ ನಮ್ಮ ಸಮಸ್ಯೆಗಳು, ನಮ್ಮ ಥಿಂಕಿಂಗ್ ಪ್ರೋಸೆಸ್, ನಮ್ಮ ಥಾಟ್ಸು ಪ್ರತಿ ಒಂದು ಶಾರ್ಟ್. ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಒಂದು ಬೆಟ್ಟದ ಮೇಲೆ ಹತ್ತು ಕೂತ್ಕೊಂಡು ಕೆಳಗೆ ನೋಡಿ. ಒಂದು ಮನೆ ಕಟ್ಟಕ್ಕೆ ಇಡೀ ಜೀವನ ಕಳಿತೀವಿ ನಾವು. ಒಂದು ಬೆಟ್ಟದ ಮೇಲೆ ಹತ್ತು ನಿಂತ್ಕೊಂಡು ನೋಡಿದಾಗ ಅದು ಸಣ್ಣ ಧೂಳಿನ ಕಣ ಅಷ್ಟೇ. ಅದು ಈ ವಿಡಿಯೋ ನಾನು ಇಲ್ದಿದ್ದಾಗ ನೀವು ನೋಡ್ತಿರಲ್ಲ, ಅವಾಗ ನಿಮ್ಗೆ ಇದು ನೀಟಾಗಿ ಅರ್ಥ ಆಗುತ್ತೆ. ಬಟ್ ಈಗ ಅರ್ಥ ಆಗೋದು ಬೇಡ, ದೊಡ್ಡವರಾಗಬೇಡಿ. ಈಗ ಅರ್ಥ ಆಗೋದೇ ಡೇಂಜರ್ ಮಗಳೇ. ಮಗಳಿಗೆ ಈಗ ಗೇಮ್ಸ್ ಆಡ್ಬೇಕಂತೆ, ಹಾಗಾಗಿ ಮಗಳನ್ನ ಕರ್ಕೊಂಡ್ಬಂದಿದ್ದೀನಿ ದ ಮಾಲ್ ಆಫ್ ಏಷ್ಯಾ. ಇನ್ನೆಲ್ಲಿ ಭಾರತೀಯ ಮಾಲಲ್ಲಿ ಇರಲಿಲ್ಲ ಮಗಳೇ ಟೈಮ್ ಝೋನು. ಗೊತ್ತೂ ಇಲ್ಲ, ಕರ್ಕೊಂಡು ಹೋಗ್ತೀನಿ ಅದೊಂಚೂರು ಹತ್ರ ಮನೆಗೆ. ಅಂದ್ರೆ ತುಂಬಾ ದೂರ ಏನಿಲ್ಲ, ಒಂದು 11-12 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. ಹಂಗಾಗಿ ಮಾಲ್ ಆಫ್ ಏಷ್ಯಾಗೆ ಬಂದಿದೆ. ಹೌದಾ? ಹತ್ತುತ್ತೀವಿ ಅಂತ ಫುಲ್ ಎಕ್ಸ್ಲೇಟರ್ಲ್ಲೇ ಹತ್ಕೊ ಬಂದ್ವಲ್ಲ ಮಗಳೇ. ಟಾಪ್ ಫ್ಲೋರಲ್ಲಿ ಲಿಫ್ಟಲ್ಲೇ ಬರ್ಬೋದಾಗಿದೆ. ಚೈನೀಸ್ ಅದೇ ಬಾರ್ ಅದು, ಈಟಿಂಗ್ ಹೌಸ್ ಅಂಡ್ ಡ್ರಿಂಕಿಂಗ್ ಹೌಸ್. ಅದು ಏನು ಇಷ್ಟು ಫಾಸ್ಟಾಗಿ ಕೊಟ್ರಲ್ಲ ಮಗಳು. ನಿಮ್ಮ ಅಮ್ಮಂಗೆ ಇಷ್ಟವಾದ ಪೀಸ್ ಇದು ವಿಂಗ್ಸು. ಹೌದಾ? ಎಲ್ಲನೂ ಖಾಲಿ ಮಾಡೋದು, ಒಂದು ಬಿಡಲಿಲ್ಲ. ಎಲ್ಲೆಲ್ಲಿಂದ ನೋಡ್ಕೊಂಡಿದ್ದೀರಾ ಮಗಳೇ ಇವೆಲ್ಲದನ್ನು ನೀವು? ಏನು ಹುಡುಕ್ತಾರದೀಗ? ಟೈಮ್ ಝೂನಾ? ಟೈಮ್ ಝೂನ್ ಅಂತ ಹೊಡೀರಿ ಈಗ. ಅಯ್ಯೋ ಇಷ್ಟು ದಪ್ಪ ಬಟನ್ ಅಲ್ಲ ಮಗಳೇ. ಬಂತಾ? ಫ್ಲೋರು ಥರ್ಡ್ ಫ್ಲೋರು, T29. ಕುಲಕರ್ಣಿ ರೆಡಿನಾ? ರೆಡಿ ಟು ಪ್ಲೇನಾ? ಟೈಮ್ ಝೋನಿಗೆ ಬಂದಿದ್ದೀವಿ ಈಗ. ನನ್ನ ಮಗಳದು ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಹೆವಿ ಸೌಂಡ್, ಅದಕ್ಕೆ ಮೈಕ್ ಹಾಕೊಂಡ್ಬಿಟ್ಟು. ಓ ಮೈ ಗಾಡ್, ಏನೇನೋ ಇದೆ ಮಗಳು ಗೇಮ್. ನನಗೆ ಸುಮಾರು ಗೇಮ್ ಇಷ್ಟ. ಮೊದಲು ಕಾರ್ಡ್ ಮಾಡಿಸ್ಕೊಳ್ಳೋಣ ಬನ್ನಿ. ಆಡ್ತೀರ ಇದು? ಓ ಖುಷಿ ಹಿಡಿತಾ ಇದೆ ಮಗಳು. ಟೈಟ್ ಆಗ್ತಾ ಇದೆಯಾ ಮಗಳೇ? ಹ್ಯಾಂಡ್ ಟೈಟ್ ಆಗುತ್ತಾ? ದಪ್ಪಿನ ಹಿಡ್ದಂಗೆ. ಟಿಕೆಟ್ಸ್ ಎಷ್ಟು ಬರ್ತಾ ಇದೆ ಟಿಕೆಟ್ಸು? ಓ ಮೈ ಗಾಡ್, 210, 14, 15. ಮಗಳೇ ಕೆಳಗಡೆ ಏನೋ ಹೋಯ್ತು. 240. ಯು ವಾಂಟ್ 240 ಟಿಕೆಟ್ಸ್. ಇದು ಯಾವ ಥರ ಗೇಮ್ ಇದು? ಓ ಶೂಟಿಂಗ್ ಗೇಮು. ಶೂಟ್ ಮಾಡ್ತೀರಾ ಮಗಳೇ? ವೆರಿ ಗುಡ್ ಮಗಳು. ವಾಟ್ ಅ ಲವ್ಲಿ ಶಾಟ್ ಮಗಳು. How I love it when you take over my heart. Oh I love it when you wake up in my arms. How I love it when you take all of my heart. You run with my heart, my heart. ಬರ್ಸ್ಬೇಕು ಮಗಳೇ. ಗೊತ್ತಾಯ್ತು. ಬೇಬಿ ಶಾಕ್. ಮ್ಯೂಸಿಕ್ ಕಲಿತೀರ ಹಂಗಾರೆ? ಕಳಿಸ್ಲಾ? ಏನು ಮಾಡ್ತೀರಾ? ಮನೆ ಕಟ್ತೀರ ಈಗ? ಕಟ್ಟಿ. ಹಂಗಾರೆ ನೀವು ಕನ್ಸ್ಟ್ರಕ್ಟರ್ ಬಿಲ್ಡರ್ ಆಗ್ತೀರಾ? ಬಿಲ್ಡಿಂಗು ಹುಡುಗಿ ಆದ್ರೆ ಏನಂತೆ ಎಲ್ಲ ಮಾಡ್ತಾರೆ ಕನ್ಸ್ಟ್ರಕ್ಷನು. ಓ ನನ್ನ ಮಗಳು ಕೊನೆಗೂ ಅಷ್ಟು ಸುಮಾರು ಹೊತ್ತು ಕೂತ್ಕೊಂಡು ಜನತಾ ಮನೆ ಕಟ್ಬಿಟ್ಟೈತೆ. ಓ ಮೈ ಗಾಡ್, ವೆರಿ ಗುಡ್, ಜನತಾ ಮನೆ ಕಟ್ಟಿದ್ದೀರಾ ಮಗಳು. ಸರ್ಕಾರದ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ರೆ ಎಲ್ಲ ನಿಮಗೆ ಕೊಡಿಸ್ಬೇಕು. ಚೆನ್ನಾಗಿ ಕಟ್ಟಿದೆ ಜನತಾ ಮನೆ. ಎಲ್ರಿಗೂ ಶುಭೋದಯ.
ಮಗಳು ಗುಡ್ ಮಾರ್ನಿಂಗ್ ಮಗಳು. ಕುಚ್ಚು 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 ಎದೊಳಿ ಮಗಳು. ಒಪ್ಪ ಅಂಗಡಿ ಓಪನ್ ಡೈರೆಕ್ಟ್ ಎದ್ದಿದ ತಕ್ಷಣ ಅಲ್ಲೇ ಅಂಗಡಿ ಮಗಳೇ. ಏನಿದು ಅಂಗಡಿ? ಆಗ್ಲೇ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಮಗಳೇ? ಏನ್ ಅಂಗಡಿ ಇದು? ಸೇಲ್ ಮಾಡೋ ಅಂಗಡಿ. ಸೇಲ್ ಮಾಡೋದಾ? ಸ್ಕೂಪಿಂಗಾ? ಸ್ಕೂಪಿಂಗ್ ಏನದು? ಹೌದಾ, ಇಷ್ಟೆಲ್ಲ ಇಟ್ಕೊಂಡಿದ್ದೀರಾ? ನನ್ನ ಮಗಳು ಅದೇನೋ ಸ್ಕೂಪಿಂಗ್ ಮಾಡ್ತೀನಿ ನನ್ನದು ಇನ್ಸ್ಟಾಗ್ರಾಮಲ್ಲಿ ತಕ್ಕೊಡಿ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡಿರೋದು ಅವೆಲ್ಲ. ಅದನ್ನೇನೋ ಸ್ಕೂಪಿಂಗ್ ಮಾಡುತ್ತಂತೆ. ಇವತ್ತೊಂದು ಸ್ವಲ್ಪ ಬ್ರೆಡ್ಡು ಸ್ಯಾಂಡ್ವಿಚ್. ಮಗಳ ಸ್ಯಾಂಡ್ವಿಚ್ ತಿಂತೀರಾ? ನೀವೇ ಮಾಡ್ತೀರಾ ಸ್ಯಾಂಡ್ವಿಚ್? ಏನು? ಹಾಂ ಬನ್ನಿ ಮತ್ತೆ ಎದ್ದು ಬನ್ನಿ. ಅದೆಂಥ ರೆಸಿಪಿ ನೋಡ್ಕೊಂಡಿದ್ದೀರಾ ಅಂತ ಪಟೋಟ? ಏನದು ರೆಸಿಪಿ? ಫ್ರಿಜ್ ಡೋರ್ ಹಾಕಿ ಇದು ಹೋಗ್ತಿದೆಯಲ್ಲ ಕೂಲು. ನನ್ನ ಮಗಳಿಗೆ ಈಗ ಸ್ಯಾಂಡ್ವಿಚ್, ನನಗೆ ಡಯಟ್ ಫುಡ್ಡು. ಹೌದಾ, ತೋರಿಸಿ. ಇದು ಬೇಜಾರಾಗಿ ಕುತ್ಕೊಂಡಾಗ ಏನೋ ಡ್ರಾ ಮಾಡ್ತಾ ಇರತ್ ಹೋಗಿ. ಎಷ್ಟು ಸುಂದರವಾಗಿ ಡ್ರಾಯಿಂಗ್ ಮಾಡಿದ್ದೀರಾ ಮಗಳು, ಚೆನ್ನಾಗಿದೆ. ನಾನು ಒಬ್ಳೆ ಡ್ರಾ ಮಾಡಿದ್ದೆ, ಯಾರು ಹೇಳ್ಕೊಡ್ಲೂ ಇಲ್ಲ. ಕರೆಕ್ಟಾಗಿ ಹೈಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಬೇಬಿ ಮಾಡಿದ್ರಲ್ಲ ಮಗಳೇ. ವಾಹ್, ಎಷ್ಟು ಚೆನ್ನಾಗಿದೆ. ಇದನ್ನು ಮೈ ನೇಮ್ ಇಸ್ ಕುಶ್ ಎಸ್ ಗೌಡ. ಪುಟ್ಟಣ್ಣನ ಹೆಸರಾ? ನಿಮ್ಗೆ ಆ ಮೆಜರ್ಮೆಂಟ್ ಗೊತ್ತಾಗ್ತಿದೆಯಾ? ಬಾಡಿ ಇಷ್ಟೇ ಹೈಟ್ ಇರುತ್ತೆ ಮಗುದಾದ್ರೆ, ದೊಡ್ಡವ್ರದ್ದು ಇಷ್ಟ ಹೈಟ್ ಇವೆಲ್ಲ. ಇದಕ್ಕೇನು ಟೊಮೆಟೊ ಹಣ್ಣು ಹಾಗೆ ತಗೊಂಡ್ಬಿಟ್ಟು ಇದು ಚಿಕ್ಕ ಪೀಸಿಗೆ ಕಟ್ ಮಾಡಿಬಿಟ್ಟು ಬೌಲಲ್ಲಿ ಹಾಕಿ ಸಾಸು ಇದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಹೌದಾ? ಆಮೇಲೆ ಬ್ರೆಡ್ಡಿಗೆ ಹಾಕಬೇಕು. ತಡೆ ನೋಡೋಣ, ಹಾಕ್ತೀನಿ. ಚಿಕ್ಕದ್ರಿಂದ ಈ ಮೊಟ್ಟೆ ಅಂದ್ರೆ ಅದು ಭಾರಿ ಇಷ್ಟ ನನಗೆ. ಅದು ಬರೀ ಮೊಟ್ಟೆನೇ ಹತ್ತತ್ತು ಮೊಟ್ಟೆ ಬೇಯಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೆ. ನನ್ನ ಮಗಳಿಗೆ ಹಿಂಗೆ ಅಂತ ಹೇಳಿದ್ದು. ಈಗ ಮ್ಯಾನೀಸ್ ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊನ ಹೆಚ್ಚಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಉಪ್ಪು ಎಲ್ಲೂ ಹಾಕೇ ಇಲ್ವಲ್ಲ, ಉಪ್ಪು ಇದ್ರ ಮೇಲೆ ಉದುರಿಸ್ಬಿಡ್ತೀನಿ ಲೈಟಾಗಿ, ಒಂದಿಷ್ಟು ಖಾರ. ಈಗ ತಂದೂರಿ ಮಸಾಲ ಮ್ಯಾನೀಸ್ ಒಂದನ್ನು ಇದ್ರ ಮೇಲೆ ಸರ್ವ್ಬಿಟ್ಟು ಅದ್ರೊಳಗೆ ಇಟ್ಕೊಟ್ರೆ ಆಗೋಯ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಆಗೋಗುತ್ತೆ ಮಗಳಿಗೆ. ಮೊಟ್ಟೆ ಮೇಲೆ ಅದೇನು ಮಿಕ್ಸ್ ಮಾಡಿದೀವಲ್ಲ ಅದು ಹಾಕಿ, ಮತ್ತೆ ಅದ್ರ ಮೇಲೆ ಒಂದು ಆಮ್ಲೆಟ್ ಹಾಕಿ, ಮತ್ತೆ ಒಂದು ಸ್ಯಾಂಡ್ವಿಚ್, ಸಿಂಪಲ್ ಸ್ಯಾಂಡ್ವಿಚ್ ನನ್ನ ಮಗಳಿಗೆ. ನೋಡಿ ಹೆಂಗಿದೆ ಟೇಸ್ಟ್ ನೋಡಿ ಹೇಳಿ. ನೀವು ಹೇಳ್ದಂಗೆ ಮಾಡಿದ್ದೀನಿ ಮಗಳು. ಇದು ನನ್ನ ರೆಸಿಪಿ ಅಲ್ಲ, ನಿಮ್ಮ ರೆಸಿಪಿ. ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆಯಾ? ಇವಾಗ ದಾಲ್ ಪಾಲಕ್ ಮಾಡೋಣ ಇವತ್ತು ಮಧ್ಯಾಹ್ನದ ಊಟಕ್ಕೆ. ನನಗೆ ಸಿಕ್ಕಾಪಟ್ಟೆ ಮಗಳಿಗೆ ಮುಂದೆ ಸೆಟ್ಲ್ ಆಗೋದ್ರೊಳಗೆ ನನಗೆ ಒಂದು ಸ್ವಲ್ಪ ಏನು ಅಡುಗೆ ಮಾಡಬೇಕು ಬಿಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನಿಧಾನಕ್ಕೆ ಒಂದು ಸ್ವಲ್ಪ ಹೆಲ್ದಿ ರೆಸಿಪಿಗೆ ಅಡ್ಜಸ್ಟ್ ಆಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಬೇಡ ತಗೊಂಡಿದ್ದೀನಿ ಈಗ ದಾಲ್ ಪಾಲಕ್. ಇವತ್ತೊಂದು ಒಳ್ಳೆ ವೆಜ್ ರೆಸಿಪಿ ಮಾಡ್ಕೊಂಡು ತಿಂದು ಬಿಡೋಣ ಅಂತ ದಾಲ್ ಪಾಲಕ್ ಜೊತೆ ಅದರಲ್ಲೂ ಒಂದು ಮೊಟ್ಟೆ ಹಾಕ್ಕೊಬಿಡ್ತೀವಿ ನಾವು. ನಾನಂತೂ ಫ್ರೆಶ್ ಆಗಿ ಫುಲ್ಲು ಇದಾಗಿ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲದನ್ನು ಅಡುಗೆ. ಅಂದರೆ ಈಗ ಹೆಂಗೆ ನಡೀತಾ ಇದೆ ಅಂದರೆ, ನಾವು ಮಾಡಿದ ವೀಡಿಯೋಸು ಇಲ್ಲೇ ಎಡಿಟು, ಇಲ್ಲೇ ವೀಡಿಯೋ ಶೂಟು, ಹಿಂಗೆ ಮಾಡ್ಕೊತಾ ಇದ್ದೀನಿ. ಮಗಳು ಬಿಟ್ಟು ಎಲ್ಲೂ ಹೋಗಂಗಿಲ್ವಾ, ಹಂಗಾಗಿ ಏನು ಮನೆಯದೇ ಮಾಡ್ತಾಯಿದ್ದೀರಾ ಕಂಟೆಂಟು ಹಂಗೆ ಹಿಂಗೆ ಅಂತಂದರೆ ದಿಸ್ ಈಸ್ ವಾಟ್ ಲೈಫ್ ಚೇಂಜ್ಡ್. ಈಗ ಫ್ಯಾಮಿಲಿನೂ ನೋಡಬೇಕು, ಮಕ್ಕಳನ್ನೂ ನೋಡಬೇಕು. ಹಿಂಗೆ ಅಂದರೆ ಒಂದು ಲೇಡೀಸ್ ಯಾಕೆ ಮನೆ ಕುತ್ಕೊಂಡು ಹೆಂಗೆ ಮಾಡ್ತಾರೋ ಆ ಥರ ಕೆಲಸ ಆಗಿದೆ ನಂದೀಗ. ಮಾಡಲೇಬೇಕು, ವಿಧಿ ಇಲ್ಲ. ಈಗ ಏನೇನು ನಡೀದ ಜೊತೆಲೂ ಒಂದೊಂದು ಸ್ವಲ್ಪ ಚೇಂಜಸ್ಗಳು ಇರ್ತಾರೆ. ಟ್ರಾವೆಲ್ ಗಿವಲ್ ಮಾಡಿದ್ರೆ ನನ್ನ ವೀಡಿಯೋಸಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ. ಅದ್ರ ಜೊತೆ ಮೂವಿ ವರ್ಕು ಕೂಡ ಇಲ್ಲೇ ನಡೀತಾ ಇದೆ. ಎಡಿಟ್ ಆಗಿರೋದು ಎಲ್ಲ ಪ್ರತಿಯೊಂದು ಇಲ್ಲೇ ಹಿಂಗೆ ಆನ್ಲೈನಲ್ಲೇ ಎಲ್ಲ ವರ್ಕ್ಗಳನ್ನೂ ಮಾಡ್ತಾ ಇದ್ದೀನಿ. ಮೂವಿ ಏನು ಹೇಳಿ ಇಷ್ಟು ವರ್ಷ ಆಗೋಯ್ತು ಮೂವಿ, ನಿಮ್ಮದು ಮೂವಿ ಕತೆ ಹಂಗೆ ಹಿಂಗೆ ಅಂತ ಎಷ್ಟೋ ಜನ ಕೇಳ್ತೀರಾ. ಹೌದು, ಯಾಕೆಂದರೆ ನಾವಂತೂ ಫ್ರೀ ಟೈಮಲ್ಲೇ ಮಾಡಿರೋದು ಮೂವಿ ಎಲ್ಲದನ್ನು. ನಾವೇ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನಮ್ಮ ಫ್ರೀ ಟೈಮಲ್ಲೇ ಮೂವಿ ಮಾಡ್ಕೊಂತ ಕೊನೆಗೂ ರಿಲೀಸ್ ಅಂತೂ ತಗೊಂಬಂದಿದ್ದೀವಿ. ಇನ್ನೊಂದು ಯೂಟ್ಯೂಬಲ್ಲಿ ನಂದು ಒಳ್ಳೆ ಗ್ರೋತ್ ಇರೋ ಟೈಮಲ್ಲಿ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡಿ ಮೂವಿಗಿಳಿದೆ. ಹಂಗಾಗಿ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಜಂಪ್ ಆಗಿದ್ದರಿಂದ. ಯಾವತ್ತೂ ಯೂಟ್ಯೂಬಲ್ಲಿ ಎಲ್ಲರಿಗೆ ಏನು ಬೇಕು ಅಂತ ಕೇಳಿದ್ರೆ ಕನ್ಸಿಸ್ಟೆನ್ಸಿ ಇರಬೇಕು, ಪೇಷನ್ಸ್ ಇರಬೇಕು. ಏನು ಅವರೇಜ್ ವ್ಯೂಸ್ ಬರಬೇಕು, ಆ ಅವರೇಜ್ ವ್ಯೂವರ್ಸ್ ಇಟ್ಕೊಂಡಿದ್ದೀನಿ ನಾನು ನೋಡೋದನ್ನ. ಕೆಳಗಡೆ ಕಮೆಂಟ್ ಮಾಡಿ, ಇನ್ ಕೇಸ್ ನನ್ನ ರೆಗ್ಯುಲರಾಗಿ ವಾಚ್ ಮಾಡ್ತಿರೋರು ಎಷ್ಟು ಜನ ಇದ್ದೀರಾ, ಏನಿರುತ್ತೆ ಅಂತ. ಸುಮಾರು ಜನ ಮಾಡ್ತಾಯಿದ್ದೀರಾ ಪಾಪ. ನನ್ನ ಫೇಸ್ಬುಕ್ಕಲ್ಲೂ ನೋಡ್ತೀರಾ, ಇನ್ಸ್ಟಾಗ್ರಾಮಲ್ಲೂ ಬೇರೆ ಥರ ನೋಡ್ತೀರಾ. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕೊಡೋ ಕಂಟೆಂಟೇ ಬೇರೆ. ಆ್ಯಕ್ಚುಲಿ ಇಲ್ಲಿ ಥರ ಕಂಟೆಂಟ್ ಕೊಡೋಲ್ಲ, ಯೂಟ್ಯೂಬಲ್ಲಿ ಕೊಡೋಂಗೆ. ಇಲ್ಲಿ ಯೂಟ್ಯೂಬಲ್ಲಿ ನಾನು ಲಾಂಗ್ ವೀಡಿಯೋ ನೋಡೋಕ್ಕೆ ಇಷ್ಟಪಡೋರು ಯೂಟ್ಯೂಬಿಗೆ ಬಂದು ವೀಡಿಯೋ ನೋಡ್ತಾರೆ. ಏನು ಲೈಫ್ ಪೂರ್ತಿ ಇದ್ದೇ ಮಾಡ್ತಾರೆ, ಇನ್ನು ಈಗ ಮಾಡ್ತಿದ್ರಲ್ಲ ಇದೇ ಥರ ಕಂಟೆಂಟ್ ಅಂದ್ರೆ ಇಲ್ಲ. ಜಸ್ಟ್ ಇದು ಟೇಕಿಂಗ್ ಕೇರ್ ಆಫ್ ಮೈ ಡಾಟರ್ ಅಂತ ಒಂದು ಸೀರೀಸ್ ಅಷ್ಟೇ. ಒಂದಿಷ್ಟು ದಿನ ರಜಾ ಕವರ್ ಆಗೋವರೆಗೂ, ನಾನು ಮನೆಯೊಳಗೆ ಬರೋವರೆಗೂ. ಅವಳು ಬರ್ತಾಳೆ. ಈಗೇನು ಅಂತಂದರೆ ಈಗ ರಜಾ ಇದೆಯಲ್ಲ, ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅವ್ರಿಗೆ ಹಾಸನಕ್ಕೆ ಬಂದರೆ. ಹಂಗಾಗಿ ಒಂದು ಸ್ವಲ್ಪ ದಿನ ನಾನು ಅಲ್ಲಿ ಊರಲ್ಲಿ ಇದು ಬರ್ತೀನಿ ಅಂದು ನಾನು ಮಗಳಿಗೆ ಅಡ್ಮಿಷನ್ ಎಲ್ಲ ಮಾಡಿಸ್ಬೇಕಾಗಿತ್ತು. ಇಲ್ಲಾಂದರೆ ಬರಲಿಲ್ಲ ಅಂದರೆ ಕಷ್ಟ ಇಲ್ಲ, ನೋಡಲಿಲ್ಲ ಅಂತ ಅಂದರೆ ನಾನು ಕರ್ಕೊಂಬಂದು ಅಡ್ಮಿಷನ್ ಎಲ್ಲ ಮಾಡಿಸಿ ಇವಾಗ ಮೇಂಟೈನ್ ಮಾಡ್ತಾಯಿದ್ದೀನಿ. ಅವಳು ಬಂದಮೇಲೆ ಟೇಕ್ ಓವರ್ ತಗೊಂತಾಳೆ. ಅಲ್ಲಿವರೆಗೂ ನಾನು ನನ್ನ ಮಗಳನ್ನ ಹ್ಯಾಂಡಲ್ ಮಾಡಬಲ್ಲೆ ಅನ್ನೋದೊಂದು ಕಾನ್ಫಿಡೆನ್ಸು. ಇಷ್ಟೊಂದೆಲ್ಲ ನಾನು ಎಫರ್ಟ್ ಹಾಕಿ ಮಕ್ಕಳನ್ನೆಲ್ಲ ನಾನು ನೋಡ್ಕೊಳ್ಳೋ ಕೆಲಸ ನಾನು ಮಾಡಿರಲಿಲ್ಲ. ಅದರಲ್ಲೂ ನನ್ನ ಮಗನಾದರೆ ಕಷ್ಟ ಆಗ್ಬಿಡುತ್ತೆ. ಯೂಟ್ಯೂಬೆಲ್ಲ ಮಾಡೋಕ್ಕಾಗೋದೇ ಇಲ್ಲ ನನ್ನ ಮಗ ಆದರೆ. ನನ್ನ ಮಗಳಾಗೋ ಹೊತ್ತಿಗೆ ಒಂದು ಸ್ವಲ್ಪ ಹಾಕ್ಕೊಟ್ರೆ ಊಟ ಮಾಡ್ಕೊಂಡು ತಿನ್ಕೊಂಡು ಟಿ ವಿ ನೋಡ್ಕೊಂಡು ಇರುತ್ತಲ್ಲ, ಹಂಗಾಗಿ ಈಸಿ ಆಗುತ್ತೆ ಒಂದು ಸ್ವಲ್ಪ ಮಾಡೋದಕ್ಕೆ.
ಮಗ ಆದರೆ ತುಂಬ ಕಷ್ಟ. ಯಾಕೆ ಪೂಜಾ ಕೆರಾಜ್ ಚಾನಲಲ್ಲಿ ಯಾಕೆ ಅಷ್ಟೊಂದು ವೀಡಿಯೋಸ್ಗಳು ಜಾಸ್ತಿ ಬರೋಲ್ಲ ಅಂತಂದರೆ ಅದೇ ಒಂದು ಕಾರಣಕ್ಕೆ. ಅವಳು ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಏನು ಅಂದರೆ ನನ್ನ ಮಗ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಅವಳನ್ನ ಮಾಡೋದಕ್ಕೆ. ಒಂದು ಮಧ್ಯಾಹ್ನ ಮಲಗಿದಾಗ ಒಂದು 2-3 ಗಂಟೆ ಟೈಮ್ ಸಿಗುತ್ತೆ. ಆ 2-3 ಗಂಟೆಲೂ ಅವಳೇನೋ ಒಂದು ಟ್ರೈ ಮಾಡಿ ಇಷ್ಟು ದಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ. ಇದು ರಿಯಾಲಿಟಿ. ಬನ್ನಿ ಮಗಳು ಬನ್ನಿ, ಇಲ್ಲಿ ಏನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಸ್ಪೆಷಲ್ ಅನ್ನ ಸಾರು, ಆದರೆ ಸಾರು ಸಿಕ್ಕಾಪಟ್ಟೆ ಸ್ಪೆಷಲ್ ಸಾರು ಮಗಳು ಇವತ್ತು. ಅವ್ವಾ ಚೆನ್ನಾಗಿದೆಯಾ ಮಗಳು? ಟೇಸ್ಟಿಯಾಗಿದೆಯಾ ಸಾಂಬಾರು? ಗಟ್ಟಿ ತಿಕ್ಕಿ ಸಾಂಬಾರು ಇದು. ಆಮೇಲೆ ಮೊನ್ನೆ ಎಪಿಸೋಡ್ ಹಾಕಿದಾಗ ಮೊದಲನೇ ಎಪಿಸೋಡು ಟೇಕಿಂಗ್ ಕೇರ್ ಆಫ್ ಡಾಟರಲ್ಲಿ ಎಷ್ಟೋ ಜನ ಕೇಳಿದ್ರಿ, ಮ್ಯೂಟ್ ಆಗಿದೆ. ಯಾಕಂದರೆ ನಾನು ಮಗಳನ್ನ ತೋರಿಸ್ತೀನಲ್ಲ, ಹಂಗಾಗಿ ಮಕ್ಕಳು ಬಂದಾಗ ವೀಡಿಯೋದಲ್ಲಿ ಆಟೋಮೆಟಿಕ್ಕಾಗಿ ಕಮೆಂಟ್ ಆಫ್ ಆಗುತ್ತೆ. ಎಷ್ಟೋ ಜನ ಕೇಳ್ತಿದ್ರೆ ಏನು ಜಗಳ ಮಾಡ್ಕೊಂಡಿದ್ದೀರಾ ಮನೇಲಿ ಹಂಗೆ ಹಿಂಗೆ ಅಂತ ಒಂದಿಷ್ಟು ಜನ ಕೇಳಿದ್ರಿ. ಜಗಳ ಏನಲ್ಲ, ಗಂಡ ಹೆಂಡತಿ ಸಣ್ಣ ಪುಟ್ಟದ ಮಾತುಕತೆ ಯಾವಾಗಲೂ ಇದ್ದೇ ಇರುತ್ತೆ. ಯಾರ ಮನೇಲಾದರೂ ಅಷ್ಟೇ ಇದ್ದೇ ಇರುತ್ತೆ. ನಾವೇನು ಜಗಳ ಮಾಡ್ಕೊಂಡು ಇಂಥವು ಹಂಗೆ ಜಗಳ ನೋಡೋಕೆ ಹೋದರೆ ಈ ವರ್ಷ ಪೂರ್ತಿ ಜಗಳ ಇರುತ್ತೆ ನಮ್ದು. ಹಂಗೆ ನೋಡೋಕೆ ಹೋದ್ರೆ ಜಗಳ ಏನಲ್ಲ, ಅವಳಿಗೆ ಅಪ್ಪ ಅಮ್ಮನ ಬಿಟ್ಟು ಬರ್ಬೇಕಲ್ಲ, ಹಂಗೆ ಕಷ್ಟ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ, ಅಟ್ಲೀಸ್ಟ್ ಮಗಳು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಅಂತ ಅವಳು ಉಳ್ಕೊಂಡಿದ್ದಾಳೆ ಅಷ್ಟೇ. ಬರ್ತಾಳೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರ್ತಾಳೆ. ಆವಾಗ ಅವಳದ್ರಲ್ಲಿ ಡೈಲಿ ಲಾಗ್ ಸ್ಟಾರ್ಟ್ ಆಗುತ್ತೆ. ನಂತರ ಕಮ್ಮಿ ಮಾಡ್ತೀನಿ, ಅಲ್ಲಿವರೆಗೂ ನಂದ್ರಲ್ಲಿ ಇರುತ್ತೆ ಈಗ ಅಷ್ಟೇ. ಏನಾಯ್ತು ಹೇಳಿ? ಫೆವಿಕ್ವಿಕ್ ಸಿಗಾಕೊಂಡಿದ್ದೆ. ಹಿಂಗಾಗ್ಬಿಟ್ಟಿದ್ದೀರ ಮಗಳೇ. ಬಿಸಿನೀರಲ್ಲಿ ಹಾಕಿದ್ರೆ ಹೋಗುತ್ತೆ. ನೀವು ಯಾಕೆ ಹಾಕೊಂಡ್ರೆ ಹಿಂಗೆ ಕೈ ಮೇಲೆ? ಅದೇ ಬಂದಿದ್ದು. ಎಲ್ಲಿ ನಾನು ಕೇಳಿದ್ರಿ ನೀನು ಫೆವಿಕ್ವಿಕ್ ಕೊಟ್ಟೆ. ನನಗೆ ಹೇಳೋದು ಮರೆತೆ ನಿಮ್ಮ ಗೈಡೆನ್ಸ್ ಹೆಂಗೆ ಯೂಸ್ ಮಾಡೋದು ಅಂತ. ನೀಟಾಗಿತ್ತು. ಇದರಲ್ಲೇ ಬಂತಾ ಟ್ಯೂಬಲ್ಲಿ? ಟ್ಯೂಬಲ್ಲೇ ಬಂತಾ? ಮತ್ತು ಇನ್ನೆಲ್ಲಿ ಚೆಲ್ಕೊಂಡ್ರಿ? ಇನ್ನೆಲ್ಲೂ ಇಲ್ಲ. ಈ ಥರ ಸ್ಕೂಲಲ್ಲೂ ಕೂಡ ಇಷ್ಟು ಫೆವಿಕ್ವಿಕ್ ಮಿಸ್ಟೇಕ್ ನಾವೇ ಕೊಡಕ್ಕೆ ಹೋಗಾಗಿತ್ತು. ಈಗ ಹೋಗಿದೆಯಾ? ಫುಲ್ ಬರ್ನಾಗಿ ಹೋಗಿದೆ. ಶೇ ಸುಮ್ಮನೆ ಅಂತ ಹೇಳ್ತೀರಾ? ಸುಮ್ಮನೆ ಅಲ್ಲ ಮಗಳೇ, ಅದು ಇಷ್ಟಲ್ವಾ, ಇಷ್ಟು ಸ್ಕಿನ್ ತೆಗೆದ್ರೆ ಏನಾಗಲ್ಲ ಬಿಡಿ ಮಗಳೇ. ಕಣ್ಣಿಗಿಣ್ಣ ಹತ್ರ ಎಲ್ಲ ಹುಷಾರು ಮಗಳೇ. ಇದು ಕಣ್ಣಿಗಿಣಿಗೆ ಹೋದ್ರೆ ಕಣ್ಣು ಹೋಗೇ ಬಿಡುತ್ತೆ ಮಗಳೇ. ಇವು ತೆಗೆದ್ರಾ? ಏನಾಗಲಿಲ್ವಾ? ಯು ಆರ್ ಅ ಡಾಕ್ಟರ್. ನೀವೇ ನಿಮ್ಸೆಲ್ಫ್ ನೀವೇ ಮಾಡ್ಕೊಬಿಟ್ರಲ್ಲ ಆಪರೇಷನ್. ದೆನ್ ಯು ಬಿಕಮ್ ಅ ಡಾಕ್ಟರ್ ಮನಾನಿ. ಓದಬೇಕು ಡಾಕ್ಟರ್ ಆಗೋಕ್ಕೆ, ಚೆನ್ನಾಗಿ ಓದಬೇಕು. ಸರಿ ಮನಾನಿ ಡಾಕ್ಟರ್. ಮಂಕಂಡ್ ಎತ್ತು ಓಡಾಡ್ತೀರ, ಬನ್ನಿ ಹೋಗೋಣ. ನಿಮಗೆ ಇದೇ ಬಟ್ಟೆಲಿ ನಾನು ಸ್ವಿಮ್ ಮಾಡ್ತೀನಿ, ಓಕೆನಾ? ಎಲ್ಲ ಎತ್ತಿಟ್ಟಿದ್ದೀರಾ ಮಗಳು? ನನ್ನ ಮಗಳು ನಾವು ಈಗ ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ. ಮನೆ ತಗೊಂಡು 3 ವರ್ಷ ಆದ್ಮೇಲೆ ಮಗಳೇ, ಇದು 3ನೇ ಸರಿ ಹೋಗ್ತಾ ಇರೋದು. ತಗೊಳ್ಳೋ ಮುಂಚೆ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಅದಿದೆ ಇದಿದೆ ಅಂತ ತಗೊಂಡಿದ್ದು. ಆದ್ರೆ ಅವೆಲ್ಲನೂ 2 ಸರಿ ಮಾತ್ರ ಆಡಿರೋದು. 2 ಸರಿ ಆಟ ಆಡಿದ್ರು. ತೇಲ್ತಾ ಇರೋದು ನೀರ್ ಮೇಲೆ. ಅದ್ ಹೆಂಗ್ ತೇಲ್ತೀರಾ ಮಗಳು? ಅದ್ ಹೆಂಗ್ ತೇಲ್ತೀರಾ? ಅದ್ ಲೈಟ್ ವೇಟ್. ಆಫ್ ಮಾಡಿದ್ದೆ. ನಾನ್ ಲೈಟ್ ವೇಟ್ ಇರ್ತೀನಲ್ಲ, ಚಿಕ್ಕವಳಲ್ಲ, ಅದಕ್ಕೆ ತೇಲ್ತೀರಾ? ಅಲ್ಲ ಏನ್ ಮಾಡ್ತೀರಾ ಒಳಗೆ? ನೀವು ಮಲಗಿರ್ತಾರಲ್ಲ 20 ನಿಮಿಷ. ಅದ್ ಬರೀ ಸುಮ್ಮನೆ ಮಲಗಿರ್ತೀನಿ ನಾನು. ಅದಾಗೆ ತೇಲ್ತಾ ಇರ್ತೀರಾ? ಆದ್ರೆ ನಾನ್ ಮುಳುಗಕ್ಕಾಗಲ್ಲ. ನಾನು ಮತ್ ನಾನ್ ಮಲ್ಕೊಂಡ್ರೆ ಮುಳುಗೆ ಹೋಯ್ತೀವಿ. ನಾನು ಎಷ್ಟು ಮುಳುಗಿದ್ರೂ ನಾನ್ ಮುಳುಗಲ್ಲ. ಹೌದಾ? ಅಷ್ಟು ಮುಳುಗ್ಬಿಟ್ಟು ನೆಲ ಟಚ್ ಮಾಡೋಣ ಅಂದ್ರೂ ಆಗಲ್ಲ ನಂಗೆ. ಹೌದಾ? ಹಂಗೆ ತೇಲ್ತಾ ಇರ್ತೀರಾ? ಅದಕ್ಕೆ ತೇಲೋದು ನಾನು. ಬಟ್ಟೆ ಎಲ್ಲ ಊದ್ಕೊಂಡೈತಲ್ಲ ನಿಮ್ದು, ಗಾಳಿ ತುಂಬ್ಕೊಂಡಿದೆ ಮಗಳೇ. ಟ್ಯೂಬು ಇಲ್ಲೂ ಟೈರ್ ಟ್ಯೂಬ್ ಇದ್ದಂಗೆ ಇದು. ಇಲ್ಲಿ ಅದು ಟೈರ್ ಟ್ಯೂಬ್ ಮುಳುಗ್ತಾವ ನೀರೊಳಗೆ? ಇಲ್ಲ, ಹಂಗೆ ಊದ್ಕೊಂಡೈತಲ್ಲ ಅದು ಮುಳುಗಲ್ಲ ನೀವು. ನಾನು ಒಂದು ರೌಂಡ್ ಸ್ವಿಮ್ ಮಾಡ್ತೀನಿ ಅಂತ. ಎಷ್ಟು ವರ್ಷ ಆಗಿತ್ತು ಸ್ವಿಮ್ ಮಾಡಿ. ಹೊರಡೋಣ, ಅಲ್ಲೇ ಹೋಗಿ ಹಾಕೋಬೋದಾಗಿತ್ತ ಅಂತ. ರೋಡಲ್ಲಿ ಯಾವ್ದಾರು ಕಾರ್ ಬಂದು ಕೂತಿದ್ರು ಗೊತ್ತಾಗಲ್ಲ ಮಗಳೇ ನನಗೆ. ಈಗ ಕೈ ಹಿಡ್ಕೋಬೇಕು ನೀವು. ಹಂಗಂತ ನೆನ್ನೆ ಇನ್ನೂ ಎಪಿಸೋಡಲ್ಲಿ ನಾನು ಹಿಂದಿ ಏರಿಕೆ ಬಗ್ಗೆ ಮಾತಾಡಿದ್ದೆ ಅಲ್ವಾ? ನಮ್ಮ ಸರ್ಕಾರ ಹಿಂದಿ ಏರಿಕೆನ ತೆಗೆದಾಕಿದೆಯಂತೆ ಮಕ್ಕಳಿಗೆ. ನೋಡಿ, ನೆನ್ನೆನೋ ಮಾತಾಡಿದ್ದೆ, ಅದೇನೋ ಇವತ್ತು ಆಲ್ರೆಡಿ ತೆಗೆದಾಕ್ಬಿಟ್ಟಿದೆಯಂತೆ. ಇನ್ನು ಹಿಂದಿ ಇರಲ್ವಂತೆ ಸಬ್ಜೆಕ್ಟು. ಅಯ್ಯೋ, ಮಕ್ಕಳು ಲೈಫ್ ಇನ್ನು ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಸ್ಕೂಲಲ್ಲಿ ಇರುತ್ತಾ? ನಿಮ್ಮ ಸ್ಕೂಲಲ್ಲಿ ಹಿಂದಿ ಗೊತ್ತಿಲ್ಲ, ನೋಡೋಣ, ಕೇಳೋಣ. ಒಂದೇ ಸರಿ ತೆಗೆದಾಕಲ್ಲ. ಇಲ್ಲಿ ಇರ್ತಾರಲ್ಲ ನಾರ್ತಿಯವರು, ಅವ್ರು ತೆಗೆದಾಕಕ್ಕೆ ಬಿಡಲ್ಲ. ಅವ್ರು ಹಿಂದಿ ಬೇಕು ಅಂತಾರೆ. ಈಗ ಹಿಂದಿ ತೆಗೆದಾಕಿದಾರಂತೆ. ಅದು ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಹಿಂದಿ ಅವಶ್ಯಕತೆನೇ ಇರಲಿಲ್ಲ. ವೇಸ್ಟ್ ಆಫ್ ಟೈಮಿಂಗ್ ಅವ್ರಿಗೆ. ಅದ್ರ ಬದಲು ಬೇರೆ ಆ್ಯಕ್ಟಿವಿಟೀಸ್ ತೊಡಗಿಸ್ಕೋಬೋದು ಅವ್ರ ಲೈಫ್ನವರು. ಗುಡ್ ನ್ಯೂಸ್, ಒಂದು ಗುಡ್ ನ್ಯೂಸ್. ನಮ್ಮ ನಾಳೆ ಇಲ್ಲಿದೆ ಸಿನಿಮಾದಲ್ಲೂ ಮೇಯ್ನ್ ಟಾಪಿಕ್ ನಾನು ಡಿಸ್ಕ್ಲೋಸ್ ಮಾಡಲ್ಲ, ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋಂಥದ್ದು. ಅಯ್ಯೋ ಅಜ್ಜಿ, ಈಗ ಇಯರ್ಫೋನ್ ಹಾಕದೆ ಹೋಗ. ಇಯರ್ಫೋನ್ ಅಂತ ಇಯರ್ಬಡ್ಸ್ ಹಾಕದೆ ಹೋಗ. ಒಳ್ಳೆ ಕಿವುಡಾಗೋಗಿದ್ದೆ. ಏನು ಯಾರ ಜೊತೆ ಮಾತಾಡೋದು ಕೇಳ್ತಾ ಇರಲಿಲ್ಲ. ಕುಲಕರ್ಣಿ ಇದು ನಾನು ಹೇಳ್ತಾರ ಮಗಳೇ, ಸಣ್ಣ ಮಕ್ಳು ಆಡೋದಿದು. ಯಾವ ನೋಡಿದ್ರು ನೀವು ಹಿಂಗೆ ಮಾಡ್ತೀರಾ? ನಿಮ್ಮ ಸ್ಕೂಲ್ಡಲ್ಲೂ ನನ್ನ ಕರ್ಕೊಂಡೋಗಿ ಲೇಡೀಸ್ ಮಧ್ಯೆ ಕೂರಿಸಿದ್ರಿ. ಸರಿ, ಅಲ್ಲಿ ನಾನು ಅಲ್ಲಿಗೆ ಹೋಗಿ ಆ ತೊಟ್ಟಿದ್ದು ದೊಡ್ಡದಕ್ಕೆ ಬೀಳ್ತೀನಿ ನಾನು. ಈಗಲೇ ಬರ್ತೀರಾ?
ಚಳಿ ಆಗ್ತಿಲ್ವ ನಿಮಗೆ? ಲೈಟಾಗಿ ಚಳಿ ಆಗ್ತಿದೀವಾ? ಲೈಟಾಗಿ ಚಳಿ ಆಗ್ತಿದೆ ಅಲ್ವಾ? ಮನೆಗೆ ಹೋಗಿ ಈಗ ನನ್ನ ಮಗಳಿಗೂ ನಮಗೂ ಪಾರ್ಟಿ ಈಗ ಎಂಜಾಯ್ ಮಗಳೇ. ಬನ್ನಿ ಮಗಳು, ಪಾರ್ಟಿ ಮಾಡೋಣ. ಕಟ್ಲೆಟ್ ಇದೆ, ಮಿಕ್ಸ್ಚರ್ ಇದೆ, ಈರುಳ್ಳಿ ಇದೆ. ಸಾರಿ, ನಗ್ಗೆಟ್ಸು. ಇವತ್ತಿನ ದಿನ ಖುಷಿಯಾಗಿತ್ತ ಮಗಳು? ಒನ್ ಡೇ ಇನ್ ಆರ್ ಲೈಫ್ ವಿ ಸ್ಪೆಂಡ್ ಹ್ಯಾಪಿಲಿ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮಗಳೇ, ನಮ್ಮ ಲೈಫಲ್ಲಿ ನಮ್ಗೆ ಎಲ್ಲರಿಗೂ ಡೆತ್ ಅನ್ನೋದು ಇದೆ ಮಗಳೇ. ವಿ ಆರ್ ಕೌಂಟಿಂಗ್ ಡೇಸ್. ನಾವು ಭವಿಷ್ಯನ ಸೃಷ್ಟಿ ಮಾಡ್ತಾ ಇಲ್ಲ, ನಾವು ದಿನದಿಂದ ದಿನಕ್ಕೆ ಸಾವಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಸಾವಿಗೆ ಹತ್ರ ಆಗ್ತಾ ಇದ್ದೀವಿ ಅಂದರೆ ನಾವು ಎಲ್ಲರೂ ಒನ್ ಡೇ ಕಳೆದ್ವಿ ಅಂದರೆ ನಾವು ಒಂದಿನ ಸಾವಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಅಂತ. ನಾವು ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಇರೋದೇ ಶಾರ್ಟ್ ಟೈಮು, ಅದನ್ನು ಹ್ಯಾಪಿಯಾಗಿ ಕಳಿಬೇಕು. ಇವತ್ತಿನ ದಿನ ವಿ ಸ್ಪೆಂಟ್ ಲೈಫ್ ಹ್ಯಾಪಿಲಿ. ನಮ್ಮ ಜೀವನನ ಖುಷಿಯಾಗಿ ಕಳೆದ್ವಲ್ಲ, ಇದು ವ್ಯಾಲ್ಯೂ ತುಂಬುತ್ತೆ ನಮ್ಮ ಜೀವನಕ್ಕೆ. ಅರ್ಥ ಆಯ್ತಾ? ಏನೂ ಇಲ್ಲ, ಪ್ರತಿದಿನನೂ ನಾವು ದಿನ ಸಾವಿಗೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ದಿನನ ವೇಸ್ಟ್ ಮಾಡ್ಕೊಬಾರ್ದು ಅಂತ ನೀಟಾಗಿ ಎಂಜಾಯ್ ಮಾಡಿ ಖುಷಿಯಾಗಿರೋದು ಕಲಿಬೇಕು. ಇನ್ನೊಬ್ರನ್ನ ಹೇಟ್ ಮಾಡಿ, ಇನ್ನೊಬ್ರನ್ನ ದ್ವೇಷ ಮಾಡಿ, ಅವ್ರ ಬಗ್ಗೆ ಚಾಡಿ ಹೇಳಿ, ಅದು ಇದು ಹೇಳಿ ನಮ್ಮ ಮನಸ್ಸೊಳಗೆ ದುಃಖ ಸೃಷ್ಟಿ ಮಾಡ್ಕೊಂಡು ಅದನ್ನ ಹಾಳು ಮಾಡ್ಕೊಳ್ಳೋಕ್ಕಿಂತ ವಿ ಥಿಂಕ್ ಅಬೌಟ್ ಗುಡ್ ಥಿಂಗ್ಸ್. ಯಾರನ್ನೂ ಹೇಟ್ ಮಾಡ್ದೇ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಜೀವನ ಕಳೆದ್ರೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ. ಆಮೇಲೆ ನಾವು ಯಾವತ್ತೂ ರಿಗ್ರೆಟ್ ಮಾಡಲ್ಲ ಕೊನೆಗೆ ಒಂದಿನ ವಯಸ್ಸಾದಾಗ ಜೀವನ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತ. ಈ ವಿಡಿಯೋ ನಾನು ಇಲ್ದಿದ್ದಾಗ ನೀವು ನೋಡ್ತಿರಲ್ಲ, ಅವಾಗ ನಿಮ್ಗೆ ಇದು ನೀಟಾಗಿ ಅರ್ಥ ಆಗುತ್ತೆ ಡ್ಯಾಡಿ ಏನು ಹೇಳಿದರು ಅಂತ. ಈಗ ಅರ್ಥ ಆಗಲ್ಲ, ಬಟ್ ಈಗ ಅರ್ಥ ಆಗೋದು ಬೇಡ, ದೊಡ್ಡವ್ರಾಗಬೇಡಿ. ಈಗ ಅರ್ಥ ಆಗೋದೇ ಡೇಂಜರ್ ಮಗಳೇ. ಅರ್ಥ ಆಗದ್ರೆ ನಿಮ್ಮ ಥರ ಇರೋದೇ ಬೆಸ್ಟು. ಏನು ಹೇಳಿದ್ರಲ್ಲಿ ಹೇಳಿ ನೋಡಿ ನೀವು. ಹೌದು, ಕೊಂಚದಲ್ಲಿ ಇದ್ರ ಮೇಲೆ ಸೃಷ್ಟಿಲಿ ಎಲ್ಲದಕ್ಕೂ ಎಂಡ್ ಅಂತ ಇದೆ. ಆದರೆ ಟೈಮ್ ಅನ್ನೋದು ಇದೆಯಲ್ಲ, ಅದು ದೊಡ್ಡದಿದೆ. ಹಂಗಾಗಿ ತುಂಬ ಜನ ಈ ಭೂಮಿ ಮೇಲೆ ಬದುಕಿದ್ದಾರೆ. ಬಟ್ ಭೂಮಿ ಆಲ್ಸೋ ವಿಲ್ ಎಂಡ್ ಒನ್ ಡೇ. ಅದು ತುಂಬ ದೊಡ್ಡ ಟೈಮು ಮಗಳೇ. ನಾವು ಅದನ್ನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು. ನಮ್ಮ ಲೈಫೇ ವೆರಿ ವೆರಿ ಟೈನಿ ಆ್ಯಂಡ್ ಮೈನ್ಯೂಟ್ ಲೈಫ್ ನಮ್ಮದು. ಭೂಮಿ ಮೇಲೆ ನಾವು ಧೂಳಿನ ಕಣಕ್ಕಿಂತನೂ ಕಣ. ನಮಗೆ ನಮ್ಮ ಆಲೋಚನೆಗಳು, ನಮ್ಮ ಚಿಂತೆಗಳು, ನಮ್ದು ಇವೆಲ್ಲ ಇದಾವಲ್ಲ ನಮ್ಮೊಳಗೆ, ಎಲ್ಲದು ನಾವು ಯೋಚನೆ ಮಾಡಿದಾಗ ದೊಡ್ಡದು ಅನಿಸುತ್ತೆ. ಅಯ್ಯೋ, ಈ ಭೂಮಿಗಿಂತನೂ ದೊಡ್ಡದು ನಮ್ಮದು ಅನಿಸುತ್ತೆ. ಒಂದು ತಿಳ್ಕೊಳ್ಳಿ, ನಾವೇ ಶಾಶ್ವತ ಅಲ್ಲ ಅಂದಮೇಲೆ ನಮ್ಮ ಸಮಸ್ಯೆಗಳು, ನಮ್ಮ ಥಿಂಕಿಂಗ್ ಪ್ರೋಸೆಸ್, ನಮ್ಮ ಥಾಟ್ಸು ಪ್ರತಿಯೊಂದು ಶಾರ್ಟ್ ಟೈಮ್. ನಿಮ್ಗೆ ಗೊತ್ತಾಗಬೇಕು ಅಂದರೆ ಒಂದು ಬೆಟ್ಟದ ಮೇಲೆ ಹತ್ಕೊತ್ಕೊಂಡು ಕೆಳಗೆ ನೋಡಿ. ನಾವು ಒಂದು ಮನೆ ಕಟ್ಟಕ್ಕೆ ಇಡೀ ಜೀವನ ಕಳಿತೀವಿ. ನಾವು ಒಂದೇ ಒಂದು ಮನೆ ಕಟ್ಟಕ್ಕೆ. ನಾವು ಮನೇನೂ ಅಲ್ಲ, ನಾವೀಗ ಇರೋದು ಯಾವುದೋ ಬಿಲ್ಡಿಂಗ್ ಫ್ಲ್ಯಾಟ್ ಒಳಗೆ, ಒಂದು ಗೂಡೊಳಗೆ, ಒಂದು ಚಿಕ್ಕದಾಗಿ ಇರೋ ಗೂಡಾಗಿ. ಇದಕ್ಕೋಸ್ಕರ ನಮ್ಮ ಜೀವನ ರೆಂಟು ಗಿಂಟು ಅದು ಇದು EMI ಅಂತ ಜೀವನ ಕಳಿತೀವಿ ನಾವು. ಒಂದು ಬೆಟ್ಟದ ಮೇಲೆ ಹತ್ತಿತ್ಕೊಂಡು ನೋಡಿದಾಗ ಅದು ಸಣ್ಣ ಧೂಳಿನ ಕಣ ಅಷ್ಟೇ. ಅದಕ್ಕೋಸ್ಕರ ಇಡೀ ಜೀವನ ಕಳೆದು ಬಿಡ್ತೀವಿ ನಾವು ಮಗಳೇ. ಇನ್ನೂ ದೊಡ್ಡದಿದೆ ವಿಷಯ ಮಾತಾಡೋದಕ್ಕೆ. ಬಟ್ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ದೊಡ್ಡ ವಿಷಯಗಳು ತಿಳ್ಕೊಳ್ಳೋದು ಬೇಡ, ಆಯಿತಾ?